ನರಕ ದರ್ಶನ ಅಂದ್ರೆ ಏನು ಅಂತ ಈಗ ದರ್ಶನ್ಗೆ ಜೈಲಲ್ಲಿ ಗೊತ್ತಾಗ್ತಾ ಇದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿರುವಂತದ್ದು. ಈ ಪ್ರಕರಣದ ಏಟು ಆರೋಪಿ ನಟ ದರ್ಶನ್. ಇವತ್ತು ಏನೇನಾಯ್ತು ಅಂತ ಒಂದ್ಸರಿ ನಾನು ಹೇಳ್ತೀನಿ ಕೇಳಿ. ಇವತ್ತು ವಿಚಾರಣೆ ಇತ್ತು. ಜೈಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾಗಿದ್ದೇ ತಡ ಅಲ್ಲಿ ವಾದ ಪ್ರತಿವಾದ ಮತ್ತೊಂದು ಮುಗದೊಂದು ಆಗತ್ತೆ ಅಂತ ಅನ್ಕೊಂಡ್ರೆ ದರ್ಶನ್ ದಿಢೀರಂತ ನನಗೆ ಪಾಯ್ಸನ್ ಕೊಟ್ಬಿಡಿ ಸ್ವಾಮಿ ಅಂತ ಮನವಿ ಮಾಡ್ಕೊಂಡ್ಬಿಡೋದ. ವಿಡಿಯೋ ಕಾನ್ಫರೆನ್ಸ್ ಆರಂಭ ಆಗ್ತಾ ಇದ್ದಂಗೆ ನನಗೆ ಪಾಯ್ಸನ್ ಬೇಕು ಅಂತ ಜಡ್ಜ್ಗೆ ಮನವಿಯನ್ನ ಮಾಡ್ಕೊಂಡ್ಬಿಟ್ರು ದರ್ಶನ್. ಒಂದು ಕ್ಷಣ ಎಲ್ಲರೂ ಗಾಬರಿ. ಅರೆ, ದರ್ಶನ್ ಜಾಮೀನು ಕೇಳಬೇಕಾಗಿತ್ತು, ಸೌಲಭ್ಯ ಕೇಳಬೇಕಾಗಿತ್ತು, ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಆದ್ರೆ ವಿಷ ಕೊಟ್ಬಿಡಿ ಅಂತ ಕೇಳ್ಬಿಡ್ತಿದಾರಲ್ಲ, ಏನಾಯ್ತು ಅಂತ ದರ್ಶನ್ಗೆ ಸಾಯುವ ಸ್ಥಿತಿ ಯಾಕೆ ಬಂತು? ಇದನ್ನ ಪ್ರಶ್ನೆ ಮಾಡಿದ್ದು ಜಡ್ಜ್. ಅಲ್ಲರಿ, ಸಾಯುವ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳಿದ್ರು. ಅದಕ್ಕೆ ನಟ ಉತ್ತರ ಕೊಡ್ತಾರೆ ನೋಡಿ. ಯಾರು? ದರ್ಶನ್. ಪಾಯ್ಸನ್ ಯಾಕ್ರಿ ಕೇಳ್ತಾ ಇದೀರಿ, ಅಂತ ಪರಿಸ್ಥಿತಿ ನಿಮಗೇನ್ ಬಂತು ಅಂತ ಜಡ್ಜ್ ಸಾಹೇಬರು ದರ್ಶನ್ಗೆ ನೇರವಾಗಿ ಪ್ರಶ್ನೆ ಮಾಡಿದ್ರು. ದರ್ಶನ್ ಹತ್ರು, ಕರೆದ್ರು, ಗೋಳಾಡಿದ್ರು. ಜಡ್ಜ್ ಯಾವುದಕ್ಕೂ ಕರಗಲಿಲ್ಲ. ಪ್ರಾಕ್ಟಿಕಲ್ ಆಗಿ ಪ್ರಶ್ನೆ ಮಾಡಿದ್ರು. ವಿಷ ಬೇಕಾ, ಏನಕ್ಕೆ, ಅಂತ ಪರಿಸ್ಥಿತಿ ಏನ್ ಬಂತು ಸಾಯುವಂತದ್ದು? ಇದು ಜಡ್ಜ್ ಅವರ ಪ್ರಶ್ನೆ. ಅದಕ್ಕೆ ದರ್ಶನ್ ಉತ್ತರ ಏನ್ ಗೊತ್ತಾ? ಜೈಲಿನ ರೂಮಿನಿಂದ ಈಗ ಮೊದಲಿನಂತೆ ಹೊರಗಡೆ ಬಿಡ್ತಾ ಇಲ್ಲ ನನ್ನ. ಜೈಲಿನಿಂದ ಆಚೆ ಬಿಡ್ತಾನೆ ಇಲ್ಲ ಸ್ವಾಮಿ. ನಾನ್ ಬಿಸಿಲು ನೋಡಿ ತುಂಬಾ ದಿನ ಆಯಿತು. ಊಟವನ್ನ ಕೂಡ ನೇರವಾಗಿ ರೂಮ್ಗೆನೆ ಕಳಿಸ್ತಿದ್ದಾರೆ. ಅಟ್ಲೀಸ್ಟ್ ಮೊದಲು ಹೆಂಗಿತ್ತು, ನಾನು ಊಟಕ್ಕಾದ್ರೂ ಆಚೆ ಹೋಗ್ತಾ ಇದ್ದೆ. ಆಚೆ ಅಂದ್ರೆ ಪರಪ್ಪನ ಅಗ್ರಹಾರದಿಂದ ಆಚೆ ಅಲ್ಲ ರೀ, ಮತ್ತೆ ಹೆಂಗ್ ತಿಳ್ಕೊಂಡ್ಬಿಟ್ಟಿರಾ ನೀವು? ಒಳಗಡೆನೆ ಊಟದ ವ್ಯವಸ್ಥೆ ಮಾಡಿರ್ತಾರಲ್ಲ, ಅಲ್ಲಿ ಹೋಗೋದಕ್ಕೂ ನನ್ನನ್ನ ಬಿಡ್ತಾ ಇಲ್ಲ. ನನಗೆ ಸಮಸ್ಯೆ ಆಗಿದೆ. ದರ್ಶನ್ ಒಂದು ಕ್ಷಣನೂ ರೂಮ್ ಬಿಟ್ಟು ಹೊರಬರುವಂತಿಲ್ಲ. ಸುಪ್ರೀಂ ಕೋರ್ಟ್ನ ಆರ್ಡರ್ ಇದಕ್ಕೆ ರೀಸನ್. ಏನಾದ್ರೂ ರಾಜಾತಿಥ್ಯ ಕೊಟ್ರೆ ದರ್ಶನ್ಗೆ ನಿಮ್ಮನ್ನೆಲ್ಲರನ್ನು ಮನೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದು. ಮೊದಲು ರಾಜಾತಿಥ್ಯ ಕೊಟ್ರಲ್ಲ, ಅವ್ರನ್ನ ಮನೆ ಕಳಿಸಿ ಆಯ್ತು. ಜೈಲಲ್ಲಿ ಕೈದಿ ಹೇಗಿರಬೇಕು ಹಾಗೆ ಇರಬೇಕು. ಯಾವನಿಗೂ VIP ಟ್ರೀಟ್ಮೆಂಟ್ ಅನ್ನುವಂಥದ್ದು ಇಲ್ಲ. ಇದಕ್ಕೆ ಮೊದಲು ಜೈಲಲ್ಲಿದ್ದಾಗ ಸಕಲ ಸೌಲಭ್ಯ. ಕೈಯಲ್ಲಿ ಕಾಫಿ ಮಗ್ಗೇನು, ಒಳ್ಳೊಳ್ಳೆ ಬ್ರಾಂಡೆಡ್ ಶರ್ಟ್ಸ್ ಏನು, ಸಿಗರೇಟ್ ಏನು, ರೌಂಡ್ ಟೇಬಲ್ ಏನು, ಚೇರ್ ಏನು, ಹಾಯಾದ ವಾತಾವರಣ. ಅಬ್ಬಾ, ಜೈಲಾಧಿಕಾರಿಗಳು ಇಷ್ಟೊಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಬಂತು ನೋಡಿ ಆರ್ಡರ್. ಈಗ VIP ಟ್ರೀಟ್ಮೆಂಟ್ ಅನ್ನುವಂಥದ್ದನ್ನೇ ನಾವು ಕೇಳಿರಲಿಲ್ಲ ಜೈಲಲ್ಲಿ. ಇದು ಯಾವ್ದ್ರಿ, ಇದು ಹೊಸ ಪದ ಅಂದ್ರು ಕೋರ್ಟಲ್ಲಿ. ಯಾವನಾದ್ರೂ VIP ಟ್ರೀಟ್ಮೆಂಟ್ ಅಂತ ಕೊಟ್ರೆ, ರಾಜಾತಿಥ್ಯ ಅಂತ ಕೊಟ್ರೆ ಅಸಲಿ ಜೈಲ್ ಹೇಗಿರುತ್ತೆ ಅಂತ ನಿಮಗ್ ತೋರಿಸ್ತೀವಿ, ಹುಷಾರ್ ಅಂತ ಕೋರ್ಟ್. ಜೈಲಲ್ಲೇ ದಮ್ ಹೊಡೆದಿದ್ರು ಇವರು. ಕಾಫಿ ಕುಡಿತಾ ಇದ್ರು. ರೌಡಿ ಶೀಟರ್ಗಳನ್ನ ಪಕ್ಕದಲ್ಲಿ ಕೂರಿಸ್ಕೊತಾ ಇದ್ರು. ರೌಡಿಗಳ ಜೊತೆ ಸೇರ್ಕೊಂಡು ಹರಟೆ ಹೊಡಿತಾ ಇದ್ರು. ವಿಡಿಯೋ ಕಾಲ್ ಮಾಡಿ, ಚೆನ್ನಾಗಿದೆಯಾ ಚಿನ್ನ, ಈ ರೀತಿಯ ಮಾತುಗಳು. ರೂಮ್ನಲ್ಲಿ 2-3 ಹಾಸಿಗೆ ಹಾಸಿ ಆರಾಮಾಗಿ ಮಲಗ್ತಾ ಇದ್ರು. ಬೇಕಂದಾಗ ಬೇಕಾದದನ್ನ ತರಿಸ್ಕೋತಾ ಇದ್ರು. ವಿಡಿಯೋ ಕಾಲ್ ಮೂಲಕ ಹೊರಗಿನವ್ರ ಜೊತೆ ಮಾತಾಡ್ತಾ ಇದ್ರು. ದರ್ಶನ್ ಆಟಾಟೋಪಕ್ಕೆ ಈಗ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಅದಕ್ಕೆ ಇವತ್ತು ದರ್ಶನ್ ಸಾಹೇಬ್ರು ಗಳ 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 ಅಂತ ಹತ್ತಿರೋದು. ನಾನು ಬಿಸಿಲು ನೋಡಿಲ್ಲ ಸಾರ್, ನನಗೆ ಭಾರಿ ತೊಂದರೆ ಆಗ್ತಾ ಇದೆ ಸಾರ್, ನನಗೆ ವಿಷ ಕೊಟ್ಬಿಡಿ ಸಾರ್ ಅಂತ ಜಡ್ಜ್ ಸಾಹೇಬ್ರನ್ನ ಕೇಳ್ಕೊಂಡ್ರು. ಯಾಕೆ? ಈಗ ಹೇಳಿದ್ನಲ್ಲ ನಾನು ರೀಸನ್. ರೂಮಿಂದ ಆಚೆ ಹೋಗೋದಕ್ಕೆ ಬಿಡ್ತಾ ಇಲ್ಲ, ಅಲ್ಲೇ ಓಡಾಡ್ಬೇಕು. ಎಷ್ಟೊತ್ತಿದ್ರು ಬಾಹರ್ ನಹಿ ಆನೇಕ, ಅಲ್ಲೇ ಇರ್ಬೇಕು. ಮೊದಲಿನಂತೆ VIP ಸೌಲಭ್ಯ ಸಿಗ್ತಾ ಇಲ್ಲ, ರಾಜಾತಿಥ್ಯ ಸಿಗ್ತಾ ಇಲ್ಲ. ಅದು ಪಾಪ ತೊಂದರೆ ಆಗ್ಬಿಟ್ಟಿದೆ. ಜೈಲಲ್ಲಿ ಅವರು ಸಾಮಾನ್ಯ ಕೈದಿಯಂತೆ ಟ್ರೀಟ್ ಮಾಡ್ತಾ ಇದ್ದಾರೆ. ಇನ್ನೇನು ರಾಜ ಮಹಾರಾಜ ಅಂತ ಹೇಳಿ ನಿಮ್ಮನ್ನ ಮೆರೆಸ್ಬೇಕಾ? ಇದೇ ಕಾರಣಕ್ಕೆ ಬೇಸತ್ತು ವಿಷ ಕೊಡಿ ಅಂತ ದರ್ಶನ್ ಕೇಳಿದ್ದು. ರೇ, ಹಾಗೆಲ್ಲ ಮಾಡಕ್ಕಾಗಲ್ಲ ರೀ, ನಿಮ್ಗೇನ್ ಸಮಸ್ಯೆ ಇದೆ ಅಂತ ಹೇಳಿ ಅಂತ ಜಡ್ಜ್ ಅವ್ರು ಕೇಳಿದ್ದು. ಇದೆಲ್ಲವೂ ಕೂಡ ದರ್ಶನ್ಗೆ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ. ಮಾಡಿದ್ದುಣ್ಣೋ ಮಹಾರಾಯ. ನರಕ ದರ್ಶನ ಅಂದ್ರೆ ಏನು ಅಂತ ಈಗ ದರ್ಶನ್ಗೆ ಜೈಲಲ್ಲಿ ಗೊತ್ತಾಗ್ತಾ ಇದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿರುವಂತದ್ದು. ಈ ಪ್ರಕರಣದ ಏಟು ಆರೋಪಿ ನಟ ದರ್ಶನ್.
ಇವತ್ತು ಏನೇನಾಯ್ತು ಅಂತ ಒಂದ್ಸರಿ ನಾನು ಹೇಳ್ತೀನಿ ಕೇಳಿ. ಇವತ್ತು ವಿಚಾರಣೆ ಇತ್ತು. ಜೈಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾಗಿದ್ದೇ ತಡ ಅಲ್ಲಿ ವಾದ ಪ್ರತಿವಾದ ಮತ್ತೊಂದು ಮುಗದೊಂದು ಆಗುತ್ತೆ ಅಂತ ಅನ್ಕೊಂಡ್ರೆ ದರ್ಶನ್ ದಿಢೀರಂತ ನನಗೆ ಪಾಯ್ಸನ್ ಕೊಟ್ಬಿಡಿ ಸ್ವಾಮಿ ಅಂತ ಮನವಿ ಮಾಡ್ಕೊಂಡ್ಬಿಡೋದ. ವಿಡಿಯೋ ಕಾನ್ಫರೆನ್ಸ್ ಆರಂಭ ಆಗ್ತಾ ಇದ್ದಂಗೆ ನನಗೆ ಪಾಯ್ಸನ್ ಬೇಕು ಅಂತ ಜಡ್ಜ್ಗೆ ಮನವಿಯನ್ನ ಮಾಡ್ಕೊಂಡ್ಬಿಟ್ರು ದರ್ಶನ್. ಒಂದು ಕ್ಷಣ ಎಲ್ಲರೂ ಗಾಬರಿ. ಅರೆ, ದರ್ಶನ್ ಜಾಮೀನು ಕೇಳಬೇಕಾಗಿತ್ತು, ಸೌಲಭ್ಯ ಕೇಳಬೇಕಾಗಿತ್ತು, ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು, ಆದ್ರೆ ವಿಷ ಕೊಟ್ಬಿಡಿ ಅಂತ ಕೇಳ್ಬಿಡ್ತಿದಾರಲ್ಲ, ಏನಾಯ್ತು ಅಂತ ದರ್ಶನ್ಗೆ ಸಾಯುವ ಸ್ಥಿತಿ ಯಾಕೆ ಬಂತು? ಇದನ್ನ ಪ್ರಶ್ನೆ ಮಾಡಿದ್ದು ಜಡ್ಜ್. ಅಲ್ಲ ರೀ, ಸಾಯುವ ಪರಿಸ್ಥಿತಿ ಯಾಕೆ ಬಂತು ಅಂತ ಕೇಳಿದ್ರು. ಅದಕ್ಕೆ ನಟ ಉತ್ತರ ಕೊಡ್ತಾರೆ ನೋಡಿ. ಯಾರು? ದರ್ಶನ್. ಪಾಯ್ಸನ್ ಯಾಕ್ರಿ ಕೇಳ್ತಾ ಇದೀರಿ, ಅಂತ ಪರಿಸ್ಥಿತಿ ನಿಮಗೇನ್ ಬಂತು ಅಂತ ಜಡ್ಜ್ ಸಾಹೇಬರು ದರ್ಶನ್ಗೆ ನೇರವಾಗಿ ಪ್ರಶ್ನೆ ಮಾಡಿದ್ರು. ದರ್ಶನ್ ಹತ್ರು, ಕರೆದ್ರು, ಗೋಳಾಡಿದ್ರು. ಜಡ್ಜ್ ಯಾವುದಕ್ಕೂ ಕರಗಲಿಲ್ಲ. ಪ್ರಾಕ್ಟಿಕಲ್ ಆಗಿ ಪ್ರಶ್ನೆ ಮಾಡಿದ್ರು. ವಿಷ ಬೇಕಾ, ಏನಕ್ಕೆ, ಅಂತ ಪರಿಸ್ಥಿತಿ ಏನ್ ಬಂತು ಸಾಯುವಂತದ್ದು? ಇದು ಜಡ್ಜ್ ಅವರ ಪ್ರಶ್ನೆ. ಅದಕ್ಕೆ ದರ್ಶನ್ ಉತ್ತರ ಏನ್ ಗೊತ್ತಾ? ಜೈಲಿನ ರೂಮಿನಿಂದ ಈಗ ಮೊದಲಿನಂತೆ ಹೊರಗಡೆ ಬಿಡ್ತಾ ಇಲ್ಲ, ನನ್ನ ಜೈಲಿನಿಂದ ಆಚೆ ಬಿಡ್ತಾನೆ ಇಲ್ಲ ಸ್ವಾಮಿ. ನಾನ್ ಬಿಸಿಲು ನೋಡಿ ತುಂಬಾ ದಿನ ಆಯಿತು. ಊಟವನ್ನ ಕೂಡ ನೇರವಾಗಿ ರೂಮ್ಗೆನೆ ಕಳಿಸ್ತಿದ್ದಾರೆ. ಅಟ್ಲೀಸ್ಟ್ ಮೊದಲು ಹೆಂಗಿತ್ತು, ನಾನು ಊಟಕ್ಕಾದ್ರೂ ಆಚೆ ಹೋಗ್ತಾ ಇದ್ದೆ. ಆಚೆ ಅಂದ್ರೆ ಪರಪ್ಪನ ಅಗ್ರಹಾರದಿಂದ ಆಚೆ ಅಲ್ಲ ರೀ, ಮತ್ತೆ ಹೆಂಗ್ ತಿಳ್ಕೊಂಡ್ಬಿಟ್ಟಿರಾ ನೀವು? ಒಳಗಡೆನೆ ಊಟದ ವ್ಯವಸ್ಥೆ ಮಾಡಿರ್ತಾರಲ್ಲ, ಅಲ್ಲಿ ಹೋಗೋದಕ್ಕೂ ನನ್ನನ್ನ ಬಿಡ್ತಾ ಇಲ್ಲ. ನನಗೆ ಸಮಸ್ಯೆ ಆಗಿದೆ. ದರ್ಶನ್ ಒಂದು ಕ್ಷಣನೂ ರೂಮ್ ಬಿಟ್ಟು ಹೊರ ಬರುವಂತಿಲ್ಲ. ಸುಪ್ರೀಂ ಕೋರ್ಟ್ನ ಆರ್ಡರ್ ಇದಕ್ಕೆ ರೀಸನ್. ಏನಾದ್ರೂ ರಾಜಾತಿಥ್ಯ ಕೊಟ್ರೆ ದರ್ಶನ್ಗೆ ನಿಮ್ಮನ್ನೆಲ್ಲರನ್ನು ಮನೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇದು. ಮೊದಲು ರಾಜಾತಿಥ್ಯ ಕೊಟ್ರಲ್ಲ, ಅವ್ರನ್ನ ಮನೆ ಕಳಿಸಿ ಆಯ್ತು. ಜೈಲಲ್ಲಿ ಕೈದಿ ಹೇಗಿರಬೇಕು ಹಾಗೆ ಇರಬೇಕು. ಯಾವನಿಗೂ VIP ಟ್ರೀಟ್ಮೆಂಟ್ ಅನ್ನುವಂಥದ್ದು ಇಲ್ಲ. ಇದಕ್ಕೆ ಮೊದಲು ಜೈಲಲ್ಲಿದ್ದಾಗ ಸಕಲ ಸೌಲಭ್ಯ. ಕೈಯಲ್ಲಿ ಕಾಫಿ ಮಗ್ಗೇನು, ಒಳ್ಳೊಳ್ಳೆ ಬ್ರಾಂಡೆಡ್ ಶರ್ಟ್ಸ್ ಏನು, ಸಿಗರೇಟ್ ಏನು, ರೌಂಡ್ ಟೇಬಲ್ ಏನು, ಚೇರ್ ಏನು, ಹಾಯಾದ ವಾತಾವರಣ. ಅಬ್ಬಬ್ಬಬ್ಬಾ, ಜೈಲಾಧಿಕಾರಿಗಳು ಇಷ್ಟೊಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು. ಬಂತು ನೋಡಿ ಆರ್ಡರ್. ಈಗ VIP ಟ್ರೀಟ್ಮೆಂಟ್ ಅನ್ನುವಂಥದ್ದನ್ನೇ ನಾವು ಕೇಳಿರಲಿಲ್ಲ ಜೈಲಲ್ಲಿ. ಇದು ಯಾವ್ದ್ರಿ, ಇದು ಹೊಸ ಪದ ಅಂದ್ರು ಕೋರ್ಟಲ್ಲಿ. ಯಾವನಾದ್ರೂ VIP ಟ್ರೀಟ್ಮೆಂಟ್ ಅಂತ ಕೊಟ್ರೆ, ರಾಜಾತಿಥ್ಯ ಅಂತ ಕೊಟ್ರೆ ಅಸಲಿ ಜೈಲ್ ಹೇಗಿರು. ನರಕ ದರ್ಶನ ಅಂದ್ರೆ ಏನು ಅಂತ ಈಗ ದರ್ಶನ್ಗೆ ಜೈಲಲ್ಲಿ ಗೊತ್ತಾಗ್ತಾ ಇದೆ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿರುವಂತದ್ದು. ಈ ಪ್ರಕರಣದ A2 ಆರೋಪಿ ನಟ ದರ್ಶನ್. ಇವತ್ತು ಏನೇನಾಯ್ತು ಅಂತ ಒಂದ್ಸರಿ ನಾನು ಹೇಳ್ತೀನಿ ಕೇಳಿ. ಇವತ್ತು ವಿಚಾರಣೆ ಇತ್ತು. ಜೈಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾಗಿದ್ದೇ ತಡ ಅಲ್ಲಿ ವಾದ ಪ್ರತಿವಾದ ಮತ್ತೊಂದು ಮುಗದೊಂದು ಆಗುತ್ತೆ ಅಂತ ಅನ್ಕೊಂಡ್ರೆ ದರ್ಶನ್ ದಿಢೀರಂತ ನನಗೆ ಪಾಯ್ಸನ್ ಕೊಟ್ಬಿಡಿ ಸ್ವಾಮಿ